ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಮದುವೆ ಮನೆ ಶೈಲಿಯ ವೆಜಿಟೇಬಲ್ ಕೂಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 8ರಿಂದ 9 ಥರ ತರಕಾರಿ ತೊಗೊಂಡಿದ್ದೀನಿ. ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವುದೇ ತರಕಾರಿ ಬೇಕಾದ್ರೂ ನೀವು ಸೇರಿಸ್ಕೋಬೋದು. ಮತ್ತು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಸೇರಿಸ್ಕೋಬೋದು. ಮತ್ತು ಹೂಕೋಸಿದ್ರೆ ಹೂಕೋಸನ್ನು ಸಹ ನೀವು ಸೇರಿಸ್ಕೋಬೋದು. ಮತ್ತು ನಾನೀಗ ಮಸಾಲೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತಾಯಿದ್ದೀನಿ. ಈಗ ನಾನು ರಾಜಿ ಈರುಳ್ಳಿ ಅಂತಿರಲ್ಲ, ಸಣ್ಣ ಈರುಳ್ಳಿ, ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 6 ಲವಂಗ ತೊಗೊಂಡಿದ್ದೀನಿ. 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು 5ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದೇ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಮತ್ತು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಈಗ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರುವಂಥ ಕುಕ್ಕರ್ಗೆ ನಾನು ಇಲ್ಲಿ 2 ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಚಕ್ಕೆ ಲವಂಗ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸಿಪ್ಪೆ ಬಿಡಿಸಿರುವಂಥ ರಾಜಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದು ಟೇಸ್ಟು ಜಾಸ್ತಿ ತುಂಬ ಚೆನ್ನಾಗಿರ್ತದೆ ರಾಜಿ ಈರುಳ್ಳಿ. ಇದು ಇದ್ದರೆ ಬೇಕಾದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಈರುಳ್ಳಿನೇ ಸೇರಿಸ್ಕೊಳ್ಳಿ. ಮತ್ತು ಪುದೀನ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಎಣ್ಣೆಲಿ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈಗ ನಾನು ಹಸಿಮೆಣ್ಸಿಕಾಯಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮತ್ತು ಈಗ ನಾನು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ನಾವು ಹಸಿ ವಾಸನೆ ಹೋಗೋವರೆಗೂ ಈ ಥರ ಹುರ್ಕೋಬೇಕು. ಹುರ್ಕೊಂಡು ಇದಕ್ಕೆ ತೆಂಗಿನ ತುರಿ ಸೇರಿಸ್ಕೊತಾ ಇದ್ದೀನಿ. ನೀವು ತರಕಾರಿ ಎಷ್ಟು ಹಾಕೋತೀರಾ, ನಿಮಗೆ ಕೂಟು ಎಷ್ಟು ಬೇಕು ಅದ್ರ ಮೇಲೆ ನೀವು ತೆಂಗಿನ ತುರಿ ಸೇರಿಸ್ಕೋಬೇಕು. ನೋಡಿದ್ರಲ್ಲ, ಈಗ ಇವೆಲ್ಲನೂ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ಈಗ 1.5 ಸ್ಪೂನು ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀವು ಹುರ್ಗಡ್ಲೆ ಬೇಕಾದ್ರೆ ಇದಕ್ಕೆ ಹಾಕೋತೀನಿ ಅಂದರೆ ಸೇರಿಸ್ಕೋಬೋದು. ಇಲ್ಲ ಅಂದರೆ ಇದೆಲ್ಲ ಹುರಿದಾದ್ಮೇಲೆ ಮಿಕ್ಸಿ ಜಾರ್ಗೆ ಬೇಕಾದ್ರೆ ಡೈರೆಕ್ಟು ನೀವು ಸೇರಿಸ್ಕೋಬೋದು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸಹ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನೀವು ತಕ್ಷಣಕ್ಕೆ ನೀವು ರುಬ್ಬಕ್ಕೆ ಹೋಗಬೇಡಿ, ಯಾಕೆಂದರೆ ಮಿಕ್ಸಿ ಜಾರು ಹಾಳಾಗುತ್ತೆ. ಅದರಿಂದ ಹುರಿದಿರುವಂಥದ್ದೆಲ್ಲನೂ ನಾವು ತಣ್ಣಗೆ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈಗ ಹುರಿದು ತಣ್ಣಗಾಗಿದೆ. ತಣ್ಣಗಾಗಿರುವಂಥದ್ದನ್ನ ನಾನೀಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು, ಅದೇ ಕುಕ್ಕರ್ಗೆ ಗಸಗಸೆ ಎಲ್ಲ ಇರೋದ್ರಿಂದ ಕುಕ್ಕರ್ಗೆ ನೀರು ಸೇರಿಸ್ಕೊಂಡು ಅದಕ್ಕೆ ಹಾಕೋಬೇಕು. ಈಗ ನಾನು ಹುರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಧನಿಯಾ ಪುಡಿ ಈಗಾದರೂ ನೀವು ಸೇರಿಸ್ಕೋಬೋದು, ಇಲ್ಲ ತರಕಾರಿ ಹುರಿಬೇಕಾದ್ರೂ ನೀವು ಬೇಕಾದ್ರೆ ಸೇರಿಸ್ಕೋಬೋದು. ಈಗ ನಾನು 2.5 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರ್ನ ಈಗ ತೊಳೆದುಬಿಟ್ಟು ಅದನ್ನು ಈಗ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಇಟ್ಕೊಂಡು ಈಗ ಇದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಈಗ ನಾನು ದೊಡ್ಡ ಸೈಜದ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಈಗ ನಾನು ಕಸ್ತೂರಿ ಮೇಥಿನೂ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಸಹ ನಾನು ಸೇರಿಸ್ಕೊತೀನಿ. ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅದು ಈರುಳ್ಳಿ ಜೊತೆ ಇದನ್ನು ಸಹ ನಾವು ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು 3 ಥರ ಸೊಪ್ಪನ್ನು ಹಾಕ್ಕೊಂಡು ಇದೀಗ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡು ಇದು ತುಂಬ ಚೆನ್ನಾಗಿರ್ತದೆ ಕೂಟು. ಇದು ಜೀರಾ ರೈಸ್ಗೆ ಮತ್ತು ಗೀ ರೈಸ್ಗೆ, ದೋಸೆ, ಪೂರಿ, ಚಪಾತಿ, ಇಡ್ಲಿ, ಪ್ರತಿಯೊಂದಕ್ಕೂ ಪರೋಟ ಎಲ್ಲದಕ್ಕೂ ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ಗಟ್ಟಿ ಇರುವಂಥ ತರಕಾರಿ ಎಲ್ಲ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನೆಕ್ಸ್ಟು ಈಗ ನಾನು ಪುನಃ ಬೀನೀಸು ಮತ್ತು ಪಡವಲಕಾಯಿ ಅಂತಾರಲ್ಲ, ಪಡವಲಕಾಯಿ ಅದು ಮತ್ತು ಹೀರೆಕಾಯಿ, ಬೀನೀಸ್ ಎಲ್ಲ ಕ್ಲೀನಾಗಿ ತೊಳೆದು ಅದನ್ನು ಹೆಚ್ಚಿರುವಂಥದ್ದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಇವೆಲ್ಲ ಸಾಫ್ಟಾಗಿರ್ತದಲ್ವ, ಅದರಿಂದ ಗಟ್ಟಿಯಾಗಿರುವಂಥದ್ದೆಲ್ಲ ಫಸ್ಟು ಹಾಕೋಬಿಟ್ಟು ಈಗ ನೆಕ್ಸ್ಟ್ ಸಾಫ್ಟಾಗಿರುವಂಥವೆಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈ ಥರ ಹುರ್ಕೊಂಡು ಈಗ ಪುನಃ ನಾನು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸಹ ನಾವು ಚೆನ್ನಾಗಿ ಹುರ್ಕೋಬೇಕು. ಇದು ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಕೆಂಪು ಮಸಾಲೆ ಇದು ತರಕಾರಿ ಪಲ್ಯ ತಿಂದು ಅವ್ರಿಗೂ ಬೋರ್ ಆಗಿದ್ದಾಗ ಈ ಥರ ಹಸಿರು ಕೂಟ್ ಮಾಡಿಕೊಟ್ಟಾಗ ಹಸಿರುದು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ಮತ್ತು ಈಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಉಪ್ಪಿನ ಜೊತೆ ಈಗ ತರಕಾರಿ ಎಲ್ಲ ಚೆನ್ನಾಗಿ ಈ ಥರ ಹುರ್ಕೋಬೇಕು. ನೋಡಿ ಈಗ ಹುರಿದಾಗಿದೆ. ನಾನು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದ್ರ ಜೊತೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಜಾಸ್ತಿ ಏನು ನೀರನ್ನ ಸೇರಿಸ್ಕೊಳ್ಳಿಕ್ಕೆ ಹೋಗಲ್ಲ. ಈಗ ನಾನು ಮಿಕ್ಸಿ ಜಾರನ್ನು ತೊಳೆದು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಒಂದು ಹದವಾಗಿರಬೇಕು ಕೂಟು. ಈಗ ಅಥವಾ ಗಟ್ಟಿನೂ ಅಲ್ಲ, ಇದಕ್ಕೆ ತೆಳುವಲ್ಲ. ಈ ಥರ ಚಾಪಿಸಂಗೆ ಗ್ರೇವಿ ಥರ ಇರಬೇಕು. ನೋಡಿದ್ರಲ್ಲ ಎಷ್ಟು ಒಂದು ಹದವಾಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈಗ ನಾನು ಹುರಿದಿರುವಂಥದ್ದು ಚೆನ್ನಾಗಿ ನೀರು ಹಾಕಿದ್ದೀನಿ. ಈಗ ನಾನು ಒಂದು ಹದವಾಗಿ ಕುದಿಬೇಕದು. ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಪುನಃ ಇದನ್ನು ಎಲ್ಲ ಕ್ಲೀನಾಗಿ ಇನ್ನೊಂದು ಸರಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈಗ ನೀವು ಉಪ್ಪು ಸಪ್ಪೆ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ನೋಡಿಕೊಂಡು ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ಕರೆಕ್ಟಾಗಿದ್ದರೆ ಈಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ಮುಚ್ಚಿಬಿಟ್ಟು ನಾನು ಇದನ್ನು 3 ವಿಷಲ್ ಕೂಗಿಸ್ಕೊಂಡು ಈಗ ತಣ್ಣಗಾಗಿರುವಂಥದ್ದನ್ನ ಮುಚ್ಚಳ ತೆಗ್ದಿದ್ದೀನಿ. ತೆಗ್ದು ನೋಡಿದ್ರಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಷ್ಟೇ ಟೇಸ್ಟಿಯಾಗಿರ್ತದೆ. ಒಮ್ಮೆ ಮಾಡಿ ನೋಡಿ. ನೋಡಿದ್ರಲ್ಲ ಎಷ್ಟು ತೆಳುವಾಗೂ ಇಲ್ಲ ಮತ್ತು ಗಟ್ಟಿಯಾಗೂ ಇಲ್ಲ. ಒಂದು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ಇದು ಚಪಾತಿ ಜೊತೆ ಸರ್ವ್ ಮಾಡ್ಕೊತೀನಿ. ನೀವು ಯಾವುದ್ರ ಬೇಕಾದರೂ ಎಲ್ಲದಕ್ಕೂ ಸೂಪರಾಗಿರ್ತದೆ. ಈಗ ನೋಡಿ ಮಾಡಿರುವಂಥದ್ದನ್ನ ನಾನು ಒಂದು ಬೌಲ್ಗೆ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮದುವೆ ಮನೆ ಶೈಲಿಯಲ್ಲೇ ಇರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್